ವಿದ್ಯಾರ್ಥಿಗಳೇ ನಮಸ್ಕಾರ. ಈ ದಿನ ನಾವು ಬಿಸ್ನೆಸ್ ಎಥಿಕ್ಸ್ ಸಬ್ಜೆಕ್ಟ್ನ ಮತ್ತೊಂದು ವಿಚಾರವನ್ನು ಚರ್ಚೆಗೆ ತೆಗೆದುಕೊಳ್ಳೋಣ. ಅದು ಯಾವುದಪ್ಪ ಅಂದರೆ ಆರ್ಗ್ಯುಮೆಂಟ್ಸ್ ಅಗೇನ್ಸ್ಟ್ ದಿ ಅಸಂಪ್ಷನ್ ಆಫ್ ಬಿಸ್ನೆಸ್ ಎಥಿಕ್ಸ್. ಬಿಸ್ನೆಸ್ ಎಥಿಕ್ಸ್ ಅನ್ನುವಂಥ ವಿಚಾರ ವ್ಯವಹಾರ ಕ್ಷೇತ್ರಕ್ಕೆ ಬೇಡ. ವ್ಯವಹಾರಕ್ಕೂ ಎಥಿಕ್ಸ್ಗೂ ಸಂಬಂಧ ಇಲ್ಲ, ಅದು ಪರಸ್ಪರ ಎರಡು ಬೇರೆ ಬೇರೆ ದಿಕ್ಕುಗಳು ಅಂತ ವಾದ ಮಾಡುವಂತಹ ಒಂದಷ್ಟು ವರ್ಗ ಇದೆ. ಅವ್ರ ಪ್ರಕಾರ ಎಥಿಕ್ಸೇ ಬೇರೆ, ಬಿಸ್ನೆಸ್ಸೇ ಬೇರೆ. ಎಥಿಕ್ಸ್ನ ಬಿಸ್ನೆಸ್ನಲ್ಲಿ ಅಳವಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅದರಿಂದ ಬಿಸ್ನೆಸ್ಗೆ ಅನುಕೂಲಗಳಾಗುವುದರಿಂದ ಹೊರತಾಗಿ ಅನಾನುಕೂಲಗಳೇ ಆಗುವುದು ಅನ್ನುವಂತಹ ವಾದವನ್ನ ಆ ಒಂದು ಸಮೂಹ ಅಥವಾ ಗುಂಪು ಅಥವಾ ವ್ಯಕ್ತಿಗಳು ತಿಳಿಸ್ಕೊಡ್ತಾರೆ ಅಥವಾ ಅವ್ರ ವಾದವನ್ನು ಮಂಡಿಸ್ತಾರೆ. ಹಾಗಾದ್ರೆ ಯಾವ ಆಧಾರಗಳನ್ನ ಇಟ್ಕೊಂಡು ಎಥಿಕ್ಸ್ ಬಿಸ್ನೆಸ್ನಲ್ಲಿ ಬೇಡ ಅಥವಾ ಬಿಸ್ನೆಸ್ನಲ್ಲಿ ಎಥಿಕ್ಸ್ ಬೇಡ ಅನ್ನುವಂಥ ವಾದವನ್ನ ಮಾಡ್ತಾರೆ ಅನ್ನೋದಾದ್ರೆ ಈ ರೀತಿ ಇದಾವೆ ಅವರ ವಾದದ ಮೇಲಿನ ಅಂಶಗಳು. ಮೊದಲನೇದಾಗಿ ವಯಲೇಷನ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ. ಅಂದರೆ ವ್ಯವಹಾರ ಸಂಸ್ಥೆ ಅನ್ನುವಂಥದ್ದು ಲಾಭ ಗಳಿಸುವಂಥ ಅಥವಾ ಅತಿ ಹೆಚ್ಚು ಲಾಭ ಗಳಿಸುವಂತಹ ಒಂದು ಉದ್ದೇಶವನ್ನು ಹೊಂದಿರುತ್ತೆ. ಅದು ಅದರ ಅವಶ್ಯಕ ಕಾರ್ಯ ಕೂಡ ಹೌದು. ಅಂದರೆ ಎಲ್ಲಿವರೆಗೂ ಒಂದು ಸಂಸ್ಥೆ ಲಾಭ ಗಳಿಸ್ತಾ ಇರುತ್ತೆ ಅಲ್ಲಿವರೆಗೂ ಮಾತ್ರ ಅದು ಉಳಿಯುತ್ತೆ. ಇಲ್ಲದೆ ಹೋದರೆ ವ್ಯವಹಾರ ಸಂಸ್ಥೆ ಉಳಿಯೋದು ಕಷ್ಟ. ಹಾಗಿರ್ಬೇಕಾದಾಗ ಕೇವಲ ಕನಿಷ್ಠ ಲಾಭ ಗಳಿಸೋದು ಅಥವಾ ಕನಿಷ್ಠ ಲಾಭ ಗಳಿಸಿದ್ರೆ ಸಾಧ್ಯ ಆಗೋದಿಲ್ಲ. ತನ್ನ ಹೂಡಿಕೆದಾರರ ತನ್ನ ಎಲ್ಲ ವರ್ಗಗಳ ಕಾಪಾಡ್ಕೋಬೇಕು ಅಂದರೆ ಸಂಸ್ಥೆ ಹಿತಾಸಕ್ತಿಯನ್ನು ಕಾಪಾಡ್ಕೋಬೇಕು ಅಂದರೆ ಸಂಸ್ಥೆ ಅತಿ ಹೆಚ್ಚು ಲಾಭವನ್ನು ಗಳಿಸ್ಕೋಬೇಕು ಅನ್ನುವಂಥದ್ದು ಒಂದು ವಾದ ಇದೆ. ಹಾಗಾಗಿ ಸಂಸ್ಥೆ ಅತಿ ಹೆಚ್ಚು ಲಾಭ ಗಳಿಸಬೇಕು ಅನ್ನೋದಾದ್ರೆ ಅದು ತನ್ನ ಆರ್ಥಿಕ ಚಟುವಟಿಕೆಗಳ ಮೇಲೆ ಹೆಚ್ಚು ಗಮನ ಹರಿಸಬೇಕು. ತನ್ನ ಉತ್ಪಾದನೆ, ಮಾರಾಟ, ಕಾರ್ಮಿಕರು ಮತ್ತು ಲಾಭ ಈ ರೀತಿಯ ಅಂಶಗಳ ಮೇಲೇನೆ ಹೆಚ್ಚು ಗಮನ ಹರಿಸಬೇಕೆ ಹೊರತಾಗಿ ಸಾಮಾಜಿಕ ಕಳಕಳಿ ವಿರುದ್ಧ ಅಥವಾ ನೈತಿಕತೆಯ ಅಂಶಗಳ ಮೇಲೆ ಗಮನ ಹರಿಸೋದು ತಪ್ಪು. ಅದರಿಂದ ವ್ಯವಹಾರ ಸಂಸ್ಥೆಗೆ ಅನುಕೂಲಗಳಾಗೋದಿಲ್ಲ, ಹೊರತಾಗಿ ಅದು ಲಾಭ ಕ್ಷೀಣಿಸ್ತಾ ಬರ್ತವೆ. ಯಾಕಂದ್ರೆ ನೈತಿಕವಾಗಿ ಸಾಗುವಂತಹ ದೃಷ್ಟಿಗೆ ವ್ಯವಹಾರ ಸಂಸ್ಥೆಗಳು ಹೋದಾಗ ಕಾರ್ಮಿಕರಿಗೆ ಎಲ್ಲವನ್ನೂ ಕೊಡಬೇಕು, ಕಾರ್ಮಿಕರೆಲ್ಲ ಹಿತಾಸಕ್ತಿಗಳನ್ನು ಕಾಪಾಡ್ಕೋಬೇಕು ಅಂದಾಗ ಅದು ತನ್ನ ಹೊರೆಯನ್ನು ತಾನೇ ಹೆಚ್ಚಿಸ್ಕೊಳ್ತಾ ಇದೆ. ಪ್ರತಿಯೊಂದು ಗ್ರಾಹಕನಿಗೆ ಅತ್ಯುತ್ತಮವಾದದ್ದೇ ಕೊಡಬೇಕು ಅಂತ ಹೋದಾಗ ಗ್ರಾಹಕನಿಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟಾಗ ಸಂಸ್ಥೆ ಹೂಡಿಕೆದಾರನ ಲಾಭ ಪ್ರಮಾಣ ತುಂಬಾ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಎಥಿಕ್ಸ್ ಇನ್ ಬಿಸ್ನೆಸ್ ಲೀಡ್ಸ್ ಟು ಇನ್ಕ್ರೀಸ್ ಆಫ್ ಕಾಸ್ಟ್. ಸೊ ಇನ್ಕ್ರೀಸ್ ಆಫ್ ಕಾಸ್ಟ್ ಲೀಡ್ಸ್ ಟು ಡಿಕ್ರೀಸ್ ಇನ್ ಪ್ರಾಫಿಟ್ಸ್. ಸೊ ಹಾಗಾಗಿ ಇಟ್ ಈಸ್ ಅಗೇನ್ಸ್ಟ್ ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನುವಂತಹ ಮೊದಲನೇ ವಾದವನ್ನ ಮಂಡಿಸ್ತಾರೆ ಯಾರು ಬಿಸ್ನೆಸ್ನಲ್ಲಿ ಎಥಿಕ್ಸ್ ಬೇಡ ಅನ್ನುವಂತಹ ಒಂದು ವ್ಯಕ್ತಿಗಳು ಅಥವಾ ಸಮೂಹ. ಇನ್ನು ಎರಡನೇ ವಿಚಾರ ಯಾವ ವಿಚಾರ ಇಟ್ಕೊಂಡಿದ್ದಾರೆ ಅಂದ್ರೆ ಡೈಲ್ಯೂಷನ್ ಆಫ್ ಪರ್ಪಸ್. ಡೈಲ್ಯೂಷನ್ ಆಫ್ ಪರ್ಪಸ್ ಅಂದ್ರೆ ಸಂಸ್ಥೆ ಪ್ರಾರಂಭದಲ್ಲಿ, ಅಂದ್ರೆ ಒಂದು ವ್ಯವಹಾರ ಸಂಸ್ಥೆ ಪ್ರಾರಂಭದಲ್ಲಿ ಅದರದೇ ಆದಂತಹ ಒಂದಷ್ಟು ಉದ್ದೇಶಗಳನ್ನ ಇಟ್ಕೊಂಡಿರುತ್ತೆ. ಅದನ್ನ ನಾವು ಬಿಸ್ನೆಸ್ ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ, ಬಿಸ್ನೆಸ್ ವಿಷನ್ ಅಂತ ಕರಿತೀವಿ. ಓಕೆ, ಸೊ ಆ ವಿಷನ್ ಸಾಧಿಸೋದಕ್ಕೆ ಅವ್ರದ್ದೇ ಆದಂತಹ ಮಿಷನ್ ಸ್ಟೇಟ್ಮೆಂಟ್ಸ್ಗಳನ್ನು ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಅವರ ಒಟ್ಟಾರೆ ವ್ಯವಹಾರದ ಉದ್ದೇಶವನ್ನ ಅವರು ಪೂರ್ವವಾಗಿ ನಿರ್ಧರಿಸಿರ್ತಾರೆ. ಸೊ ಅದನ್ನ ಸಾಧಿಸುವಂತಹ ಉದ್ದೇಶದಿಂದಾನೇ ಅವರು ವ್ಯವಹಾರ ಸಂಸ್ಥೆಯನ್ನ ಕಟ್ಟಿರ್ತಾರೆ. ಆ ವ್ಯವಹಾರ ಸಂಸ್ಥೆಯ ಯೋಜನೆಗಳು ಮತ್ತು ಚಟುವಟಿಕೆಗಳು ಅದರ ಹಾದಿಯಲ್ಲೇ ಸಾಗಬೇಕು ಅಂತ ಅವರು ಚಿಂತಿಸ್ತಾ ಇರ್ತಾರೆ ಮತ್ತು ಅದನ್ನು ನಡೆಸ್ಕೋತಾ ಇರ್ತಾರೆ. ಬಟ್ ಆದ್ರೆ ನಾವು ಬಿಸ್ನೆಸ್ ಎಥಿಕ್ಸ್ ಅನ್ನುವಂಥ ವಿಚಾರವನ್ನ ಅದರಲ್ಲಿ ಅಳವಡಿಸ್ಕೊಂಡಾಗ ತನ್ನ ಉದ್ದೇಶಗಳನ್ನ ಮರೆತು ವ್ಯವಹಾರದಲ್ಲಿ ನೈತಿಕತೆಯನ್ನ ತರೋದೇ ಅದರ ಉದ್ದೇಶವಾದಾಗ ತನ್ನ ಮೂಲ ಉದ್ದೇಶವನ್ನ ವ್ಯವಹಾರ ಸಂಸ್ಥೆ ಮರೆಯುತ್ತೆ. An organization will lose its concentration on its objectives rather than it tries to follow the ethical means, the objectives of business ethics in the organization.
So it leads to dilution of its own purpose for which the organization was established. ಯಾವ ಮೂಲ ಉದ್ದೇಶ ಇಟ್ಕೊಂಡು ಸಂಸ್ಥೆ ಕಟ್ಟಿದ್ರೋ ಆ ಮೂಲ ಉದ್ದೇಶವನ್ನ ಬರ್ತು ಅವರು ವ್ಯವಹಾರದ ನೈತಿಕತೆಯನ್ನ ಅನುಸರಿಸಬೇಕಾಗುತ್ತೆ. ಅದರ ಉದ್ದೇಶವನ್ನ ಅನುಸರಿಸುವಂತಹ ಒಂದು ಕಾಲ ಅವ್ರ ಮೇಲೆ ಹೊರುತ್ತೆ ಅಥವಾ ಹೊರೆ ಅವ್ರ ಮೇಲೆ ಉಂಟು ಮಾಡುತ್ತೆ. ಹಾಗಾಗಿ ವ್ಯವಹಾರದಲ್ಲಿ ನೈತಿಕತೆ ಬೇಡ ಅನ್ನುವಂತಹ ಒಂದು ವಾದವನ್ನ ಇವರು ಮಂಡಿಸ್ತಾರೆ. ಮೂರನೇದು ಕಾಸ್ಟ್. ನಾನೀಗ ಆಲ್ರೆಡಿ ಮೊದಲನೇ ಪಾಯಿಂಟ್ ನಲ್ಲೇ ಇದನ್ನ ಹೇಳಿದೆ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಯಾಕೆ ವಿರೋಧವಾಗುತ್ತೆ ಎಥಿಕ್ಸ್ ಇನ್ ಬಿಸ್ನೆಸ್ ಅಂದಾಗ, ಇಟ್ ವಿಲ್ ಎಸ್ಕಲೇಟ್ ದ ಕಾಸ್ಟ್. ನಾನು ಆಗ್ಲೇ ಹೇಳಿದೆ ಏನಂತ, ಕಾರ್ಮಿಕರಿಗೆ ಉತ್ತಮವಾಗಿ ನೋಡ್ಕೋಬೇಕು ಒಂದು ವ್ಯವಹಾರ ಸಂಸ್ಥೆ ಅಂದ್ರೆ. ಕಾರ್ಮಿಕರಿಗೆ ಹೆಚ್ಚು ಸಮಯನು ರೆಮ್ಯುನರೇಷನ್ ಆಗಲಿ, ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಆಗಲಿ, ಕಾಂಪೆನ್ಸೇಷನ್ ಆಗಲಿ, ಅಡಿಷನಲ್ ಬೆನಿಫಿಟ್ಸ್ ಆಗಲಿ, ಅಂದ್ರೆ ನಾನ್ ಫೈನಾನ್ಷಿಯಲ್ ಬೆನಿಫಿಟ್ಸ್ ಆಗಲಿ, ಇವೆಲ್ಲವನ್ನು ಕೊಡ್ತಾ ಬಂದ್ರೆ ಕಾಸ್ಟ್ ಆಫ್ ಹ್ಯೂಮನ್ ರಿಸೋರ್ಸ್ ಹೆಚ್ಚಾಗುತ್ತೆ. ಆಮೇಲೆ ಒಳ್ಳೆ ಗುಣಮಟ್ಟ ಉಳ್ಳ ವಸ್ತುಗಳನ್ನ ಗ್ರಾಹಕರಿಗೆ ಪೂರೈಕೆ ಮಾಡಬೇಕು ಅಂದಾಗ ಕಾಸ್ಟ್ ಆಫ್ ಮೆಟೀರಿಯಲ್, ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗ್ತದೆ. ಸಿಮಿಲರ್ಲಿ ನಾವು ಒಳ್ಳೆ ಬೆಲೆಗೆ ವಸ್ತುಗಳನ್ನ ಕೊಡಬೇಕು ಅಂದಾಗ ಎಲ್ಲೋ ಒಂದು ಕಡೆ ನಾವೇನ್ ಮಾಡ್ಬೇಕಾಗತ್ತೆ, ನಮ್ಮ ಪ್ರೈಸ್ನ ನಾವು ಆದಷ್ಟು ಕಡಿಮೆ ಮಾಡ್ಬೇಕಾಗತ್ತೆ. ಸೊ ಪ್ರೈಸ್ನ ಕಡಿಮೆ ಮಾಡಬೇಕು ಅಂದಾಗ ಮತ್ತೊಂದು ಕಡೆ ನಮ್ಮ ಲಾಭವನ್ನು ನಾವು ಕಡಿಮೆ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾವು ಎಲ್ಲರ ಹಿತಾಸಕ್ತಿಯನ್ನ ಕಾಪಾಡ್ಕೊಳ್ಬೇಕು ಅಂತ ಹೋದಾಗ ಒಟ್ಟಾರೆ ಸಂಸ್ಥೆಯ ಮೇಲಿನ ಹೊರೆ ಏನಾಗುತ್ತೆ, ಹೆಚ್ಚಾಗ್ತಾ ಬರುತ್ತೆ. ಸೊ ಹಾಗಾಗಿ ದ ಕಾಸ್ಟ್ ಆಫ್ ದ ಆರ್ಗನೈಸೇಷನ್ ವಿಲ್ ಇನ್ಕ್ರೀಸ್ ವೆನ್ ದ ಆರ್ಗನೈಸೇಷನ್ ಫಾಲೋಸ್ ಬಿಸ್ನೆಸ್ ಎಥಿಕ್ಸ್, okay, and try to satisfy all the stakeholders of business. So with this, so hence they say that it's not necessary for a business organization to adopt ethics in business. Okay, ಇದು ಮೂರನೇ ಅಂಶ, ಏನು ಖರ್ಚುಗಳು ಹೆಚ್ಚಾಗುತ್ತೆ ಅನ್ನುವಂಥ ಅಂಶ. ನಾಲ್ಕನೇ ಅಂಶ, ಟೂ ಮಚ್ ಆಫ್ ಪವರ್. ಅಂದ್ರೆ ವ್ಯವಹಾರ ಸಂಸ್ಥೆಗಳಿಗೆ ಅತಿಯಾದಂತಹ ಒಂದು ಅಧಿಕಾರ ಸಿಗುತ್ತೆ. ಅಂದ್ರೆ ಬಿಸ್ನೆಸ್ ಎಥಿಕ್ಸ್ ಮೂಲಕ ಅವರು ಸಾಮಾಜಿಕ ಕಳಕಳಿಯನ್ನ ತೋರಿಸ್ಕೊಳ್ಳೋದಕ್ಕೆ ಹೊರಟಾಗ ಸಮಾಜದ ಮೇಲೆ ಹಿಡಿತವನ್ನು ಸಾಧಿಸ್ತಾರೆ. ಸಮಾಜದ ಅಧಿಕಾರ ಅವರಿಗೆ ಸಿಕ್ಕಾಗ ಒಂದು ಕಡೆ ವ್ಯವಹಾರ ಸಂಸ್ಥೆಗಳು ತುಂಬಾ ಹೆಚ್ಚು ಆರ್ಥಿಕವಾಗಿ ಪ್ರಬಲರಾಗಿರ್ತಾರೆ, ಮತ್ತೊಂದು ಕಡೆ ಸಾಮಾಜಿಕ ಹಕ್ಕು ಅಥವಾ ಅಧಿಕಾರವೂ ಕೂಡ ಅವರಿಗೆ ಸಿಕ್ಕಾಗ ತುಂಬಾ ಪ್ರಬಲರಾಗಿ ಬೆಳೀತಾರೆ. ಅವರ ಮೇಲೆ ಸರ್ಕಾರ ಮುಂದೆ ಹಿಡಿತ ಸಾಧಿಸೋದು ಕಷ್ಟ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಿಸ್ನೆಸ್ ಎಥಿಕ್ಸ್ನ ಅಥವಾ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಅಸ್ಯೂಮ್ ಮಾಡೋದು ಬೇಡ ಅನ್ನುವಂತಹ ಮತ್ತೊಂದು ವಾದ ಇದೆ. ಓಕೆ, ಸೊ an organization should not go for assumption of social responsibility, because by solving social problems and gaining social power, an organization already is they are having economical power, so it becomes more powerful and it becomes difficult for the business for the government to control such business organizations. So in order to decentralize the powers, okay, it's not good for the society to give more power to the business organization ಅಂತ ಒಂದು ವಾದ ಇದೆ. ಇನ್ನು ಉಳಿದಂತೆ ಲ್ಯಾಕ್ ಆಫ್ ಸ್ಕಿಲ್ಸ್, ಅಂದ್ರೆ ಕೌಶಲ್ಯದ ಕೊರತೆ ಇದೆ. ಏನು ಕೌಶಲ್ಯದ ಕೊರತೆ ಇದೆ? ವ್ಯವಹಾರ ಸಂಸ್ಥೆಗಳು ವ್ಯವಹಾರ ಮಾಡುವುದರಲ್ಲಿ ಅವರು ಹೆಚ್ಚಿನ ನೈಪುಣ್ಯತೆಯನ್ನ ಸಾಧಿಸಿರ್ತಾರೆ, ಹೆಚ್ಚಿನ ಕೌಶಲ್ಯವನ್ನ ಸಾಧಿಸಿರ್ತಾರೆ. ಸೊ ವ್ಯವಹಾರವನ್ನು ನೋಡ್ಕೊಳ್ತಾ ಇರುವಂತಹ ಒಬ್ಬ ಮಾಲೀಕನಿಗಾಗಲಿ, ಆಡಳಿತ ಮಂಡಳಿಗಾಗಲಿ ಅಥವಾ ನಿರ್ವಾಹಕರಿಗಾಗಲಿ ವ್ಯವಹಾರದ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಶಕ್ತಿ, ಅದರ ಬುದ್ಧಿವಂತಿಕೆ ಮತ್ತು ಕೌಶಲ್ಯ ಅವರಿಗಿರುತ್ತೆ. ಅದನ್ನ ಅವರು ಸಾಮಾಜಿಕ ಜವಾಬ್ದಾರಿಗಳನ್ನ ಈಡೇರಿಸುವಂತಹ ಅಥವಾ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿಕೊಡುವಂತಹ ಶಕ್ತಿ ಆಗಲಿ ಕೌಶಲ್ಯ ಆಗಲಿ ಅವ್ರ ಹತ್ರ ಇರೋದಿಲ್ಲ. ಹಾಗಾಗಿ ಆ ಜವಾಬ್ದಾರಿಯನ್ನ ಅವರು ಸ್ವೀಕರಿಸಬಾರ್ದು. ಓಕೆ, ಸೊ ಅದನ್ನ ಹೊರತಾಗಿ ಅವರು ಕೇವಲ ವ್ಯವಹಾರದ ಮೇಲೆ ಅವರು ಗಮನ ಹರಿಸಬೇಕು. ಸೊ ವ್ಯವಹಾರದ ಉದ್ದೇಶ, ವ್ಯವಹಾರದ ಯೋಜನೆಗಳು ಮತ್ತು ವ್ಯವಹಾರದಲ್ಲಿ ಲಾಭ, ಇಷ್ಟರ ಮಾತ್ರ ಅವ್ರು ಕಾನ್ಸಂಟ್ರೇಟ್ ಮಾಡಬೇಕೆ ಹೊರತಾಗಿ ಅವರು ಸಾಮಾಜಿಕ ಬದ್ಧತೆ, ನೈತಿಕತೆ ಇಂತಹ ವಿಚಾರಗಳನ್ನ ಅವರು ತಲೆ ಕೆಡಿಸ್ಕೋಬಾರ್ದು. ಅದರ ಬಗ್ಗೆ ಅವರಿಗೆ ಅನುಭವವೂ ಇಲ್ಲ, ಅದರ ಬಗ್ಗೆ ಅವರಿಗೆ ಕೌಶಲ್ಯವೂ ಇಲ್ಲ. ಸೊ ಅದನ್ನ ಮಾಡೋದ್ರಿಂದ ಅವರು ಸುಮ್ಮನೆ ರಿಸೋರ್ಸಸ್ನ ವ್ಯರ್ಥವಾಗಿ ಹಾಳು ಮಾಡ್ತಾರೆ, ಸಂಸ್ಥೆಯ ಸಂಪನ್ಮೂಲಗಳನ್ನ ಅವರು ವ್ಯರ್ಥವಾಗಿ ಕಳೀತಾ ಇರ್ತಾರೆ. ಅದರಿಂದ ಯಾವುದೇ ಪ್ರಯೋಜನಗಳನ್ನ ತರುವಂತಹ ಶಕ್ತಿ ಅವ್ರಿಗೆ ಇರೋದಿಲ್ಲ ಅನ್ನುವಂತಹ
ಮತ್ತೊಂದು ವಾದವನ್ನ ಮಾಡ್ತಾರೆ. ನೆಕ್ಸ್ಟ್, ಲ್ಯಾಕ್ ಆಫ್ ಅಕೌಂಟಬಿಲಿಟಿ. ಅಕೌಂಟಬಿಲಿಟಿ ಅಂದ್ರೆ ಬದ್ಧತೆ, ನಿಮಗೆಲ್ಲ ಗೊತ್ತಿದೆ. ಯಾಕಂದ್ರೆ ಸಾಮಾಜಿಕ ವ್ಯವಹಾರ ಸಂಸ್ಥೆಗಳಲ್ಲಿ ವ್ಯವಹಾರವನ್ನ ನೋಡ್ಕೊಳ್ತಾ ಇರುವಂತ ನಿರ್ವಾಹಕ ಮಂಡಳಿ ಆಗ್ಲಿ ಅಥವಾ ಮಾಲೀಕನಿಗಾಗ್ಲಿ ಅವನ ಬದ್ಧತೆ ಏನಪ್ಪಾ ಅಂದ್ರೆ ವ್ಯವಹಾರವನ್ನ ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗುವಂಥದ್ದು, ವ್ಯವಹಾರದಲ್ಲಿ ಅತ್ಯುತ್ತಮವಾಗಿ ಮಾಡುವಂಥದ್ದು ಮತ್ತು ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭವನ್ನು ಗಳಿಸ್ಕೊಳ್ಳೋದೇ ಅವನ ಬದ್ಧತೆ ಆಗಿರುತ್ತೆ. ಓಕೆ, ಸೊ ಅದನ್ನ ಬಿಟ್ಬಿಟ್ಟು ಅವನು ನೈತಿಕತೆಯನ್ನ ಅಳವಡಿಸ್ಕೊಳ್ಳೋದಾಗ್ಲಿ, ನೈತಿಕವಾಗಿ ನಡ್ಕೊಳ್ಳೋದಾಗ್ಲಿ, ನೈತಿಕ ಹಾದಿಯನ್ನ ತುಳಿಯೋದಾಗ್ಲಿ ಅದನ್ನ ಮಾಡೋದ್ರ ಮೂಲಕ ಅವನು ಮೊದಲು ಕೊಟ್ಟಂತಹ ಒಂದು ಮಾತೇನಿದೆ, ಅಕೌಂಟಬಿಲಿಟಿ ಏನಿದೆ, ಅದನ್ನ ಅವನು ಮಾಡೋದಕ್ಕೆ ನೆರವೇರಿಸೋದಕ್ಕೆ ಸಾಧ್ಯತೆ ಇಲ್ಲ. ನೀವು ಎಥಿಕಲ್ ಅಕೌಂಟಬಿಲಿಟಿಗೆ ಕೇಳಿದಾಗ ಅವನು ಎಕನಾಮಿಕಲ್ ಅಕೌಂಟಬಿಲಿಟಿನ ಕಳ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಮತ್ತು ಸಾಮಾಜಿಕ ಜವಾಬ್ದಾರಿಗಳನ್ನ ಈಡೇರಿಸುವಂತಹ ಬದ್ಧತೆ ಅವನಿಗೆ ಇರುವುದಿಲ್ಲ. ಸಮಾಜದಲ್ಲಿ ಸಮಸ್ಯೆ ಇದ್ರೆ ಸಮಾಜದ ಸಮಸ್ಯೆಗಳನ್ನ ಪರಿಹರಿಸುವುದಕ್ಕೆ ರಾಜಕೀಯ ಪಕ್ಷಗಳಿದಾವೆ, ಸಮಾಜದ ನಾಯಕರಿದ್ದಾರೆ ಮತ್ತು ಸರ್ಕಾರಗಳಿದಾವೆ. ಅವರು ಅದರ ಬಗ್ಗೆ ಸಕ್ರಿಯವಾಗಿ ಚಿಂತನೆಯನ್ನ ಮಾಡಿ ಕಾರ್ಯಕ್ರಮಗಳನ್ನ ರೂಪಿಸಿ ಸಮಾಜದಲ್ಲಿ ಕಂಡು ಬರುವಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಡ್ತಾರೆ. ವ್ಯವಹಾರ ಸಂಸ್ಥೆಗಳಾಗ್ಲಿ ಅದರ ಆಡಳಿತ ಮಂಡಳಿಗಳಾಗ್ಲಿ ಅವರು ಸಾಮಾಜಿಕ ಜವಾಬ್ದಾರಿಗಳನ್ನು ಸ್ವೀಕರಿಸುವಂತಹ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಅವರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಕೊಂಡ್ರೆ ಅದನ್ನು ಉತ್ತಮವಾಗಿ ಮಾಡಿದ್ದಾರಾ ಇಲ್ವಾ, ಅದರ ಪ್ರಯೋಜನಗಳು ಎಷ್ಟರ ಮಟ್ಟಿಗೆ ಸಿಕ್ಕಿದೆ ಎನ್ನುವಂತಹ ಬದ್ಧತೆ ಅವ್ರಿಗಿರೋದಿಲ್ಲ, ಅವ್ರು ಕೊಡಬೇಕಾಗಿಯೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಅದು ವ್ಯರ್ಥವಾದಂತಹ ಸಮಯ, ವ್ಯರ್ಥವಾದಂತಹ ಸಂಪನ್ಮೂಲಗಳ ವಿನಿಯೋಗವಾಗುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಸೊ ಇದು ಲ್ಯಾಕ್ ಆಫ್ ಅಕೌಂಟಬಿಲಿಟಿ ಆಫ್ ದಿ management of the business organization when they undertake social responsibility, okay, and they will not be able to accountable for their actions to solve social problems. Next, lack of broad public support ಅಂದ್ರೆ ಸಾರ್ವಜನಿಕರ ಸಹಾಯ ಅವರಿಗೆ ಸಿಗೋದಿಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಹಲವಾರು ಸಂದರ್ಭಗಳಲ್ಲಿ ಸಾರ್ವಜನಿಕರು, ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಒಳ್ಳೆ ಗುಣಮಟ್ಟ ವಸ್ತುಗಳನ್ನ ನಾವು ಕೊಡ್ತೀವಿ, ನಿಮಗೆ ಸ್ವಲ್ಪ ಬೆಲೆ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಸಂಸ್ಥೆ ಪ್ರಯತ್ನ ಮಾಡಿದ್ರೆ ಇನ್ನೊಂದು ಕಡೆಯಲ್ಲಿ ಗ್ರಾಹಕರ ಎಕ್ಸ್ಪೆಕ್ಟೇಷನ್ ಏನ್ ಮಾಡ್ತಾರೆ, ಅವರು ನಮಗೆ ಕಡಿಮೆ ಬೆಲೆಗೆ ವಸ್ತುಗಳು ಬೇಕು ಅನ್ನುವಂತ ನಿರೀಕ್ಷೆ ಇಟ್ಕೋತಾರೆ. ಸೊ ಹಾಗಾಗಿ ಗುಣಮಟ್ಟಕ್ಕೆ ಕೆಲವೊಮ್ಮೆ ಅವರು ಆದ್ಯತೆ ಕೊಡೋದಿಲ್ಲ, ಅವರು ಬೆಲೆಗೆ ಆದ್ಯತೆ ಕೊಡ್ತಾರೆ. ಸೊ ಕೆಲವೊಂದು ಸಂದರ್ಭಗಳಲ್ಲಿ ಸಮಾಜದಿಂದ, ಸಾರ್ವಜನಿಕರಿಂದ ಸಂಸ್ಥೆಗೆ ಸಿಗಬೇಕಾದಂತಹ ಒಂದು ಬೆಂಬಲ ಏನಿದೆ ಅದು ಅವರಿಗೆ ಸಿಗೋದಿಲ್ಲ. ಸೊ ಅಂತಹ ಸಂದರ್ಭಗಳಲ್ಲಿ ಅವರು ನೈತಿಕವಾಗಿ ನಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ವ್ಯವಹಾರದಲ್ಲಿ ನೈತಿಕತೆಯನ್ನು ಬಿಡಬೇಕಾಗತ್ತೆ, ಅನೈತಿಕತೆಯನ್ನ ಅವರು ಅಳವಡಿಸ್ಕೊಳ್ಬೇಕಾಗತ್ತೆ. ಆ ರೀತಿ ಅವರು ಸಾರ್ವಜನಿಕರ ಮತ್ತು ಗ್ರಾಹಕರ ಗಮನವನ್ನ ಮತ್ತು ವಿಶ್ವಾಸವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಸೊ ಈ ರೀತಿ ಪಬ್ಲಿಕ್ ಸಪೋರ್ಟ್ ಸಿಗದೇನೆ ವ್ಯವಹಾರದಲ್ಲಿ ನೈತಿಕತೆ ಅನ್ನುವಂಥದ್ದು ಸಾಧ್ಯ ಇಲ್ಲ. ಹಾಗಾಗಿ ವ್ಯವಹಾರದಲ್ಲಿ ನೈತಿಕತೆಯನ್ನ ಅನುಸರಿಸಬೇಕು ಅಂದ್ರೆ ಉದ್ಯಮಿಗಳಾಗಲಿ, ಆಡಳಿತ ಮಂಡಳಿ ಆಗಲಿ, ಅವರಿಗೆ ಮೊದಲಿಗೆ ಸಾರ್ವಜನಿಕರ ನೆರವು ಅಥವಾ ಸಹಾಯದ ಹಸ್ತ ಸಿಗಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಓಕೆ, ಸೊ ಅದು ಸಿಗದೇ ಇದ್ದಾಗ ವ್ಯವಹಾರದಲ್ಲಿ ನೈತಿಕತೆಯನ್ನ ಕಾಣೋದು ಕಷ್ಟಕರವಾಗಿರುತ್ತೆ. ಇದು ಮತ್ತೊಂದು ಅಂಶವಾಗಿರುತ್ತೆ. ಅನಂತರದಲ್ಲಿ ಡಿಸ್ರಿಗಾರ್ಡ್ ಆಫ್ ಮಾರ್ಕೆಟ್ ಮೆಕ್ಯಾನಿಸಮ್ಸ್ ಅಂತ ಕರಿತೀವಿ. ಮಾರ್ಕೆಟ್ ಮೆಕ್ಯಾನಿಸಮ್ ಅಂದಾಗ ಮಾರುಕಟ್ಟೆ ವ್ಯವಸ್ಥೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಮಾರುಕಟ್ಟೆ ನಡೆಸುವಂತಹ ಕಾರ್ಯವೈಖರಿ ಅಂತ ಅಂದ್ರೆ ಮಾರುಕಟ್ಟೆ ತನ್ನದೇ ಆದಂತಹ ಒಂದು ವ್ಯವಸ್ಥೆಯಲ್ಲಿ ಅದು ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರುತ್ತೆ. ನಿಮಗೆ ಹೌ ಡಸ್ ಮಾರ್ಕೆಟ್ ಆಪರೇಟ್ ಅಂದಾಗ ಇಟ್ ಹ್ಯಾಸ್ ಇಟ್ಸ್ ಓನ್ ಫೋರ್ಸಸ್. ಓಕೆ, ಇಟ್ ಹ್ಯಾಸ್ ಇಟ್ಸ್ ಓನ್ ಫೋರ್ಸಸ್ ಸಚ್ ಆಸ್ ಸಪ್ಲೈ ಫೋರ್ಸಸ್, ಡಿಮ್ಯಾಂಡ್ ಫೋರ್ಸಸ್, okay, and sociological forces which will have an impact on the functioning of the market. Okay, so ಅದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ಹೊರತಾಗಿ ಅಂದ್ರೆ ಮಾರುಕಟ್ಟೆಯನ್ನ ತನ್ನಷ್ಟಕ್ಕೆ ತಾನೇ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಅವಕಾಶ ಮಾಡಬೇಕೆ ಹೊರತು ನಾವು ಮಾರುಕಟ್ಟೆ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ಹೋಗಬಾರ್ದು. ಕೇವಲ ಯಾರೋ ಒಂದಷ್ಟು ವರ್ಗಗಳನ್ನು ಸಂತೃಪ್ತಿಪಡಿಸುವಂತಹ ಉದ್ದೇಶದಿಂದ ಮಾರುಕಟ್ಟೆ ಮೇಲೆ ಹಿಡಿತವನ್ನು ಸಾಧಿಸ್ತಾ ಹೋದ್ರೆ
ಅದು ಇನ್ನೊಂದಷ್ಟು ವರ್ಗಗಳಿಗೆ ಏನಾಗುತ್ತೆ, ಅದರಿಂದ ಅನಾನುಕೂಲವನ್ನ ಕಾಣೋದಕ್ಕೆ ನಮಗೆ ಅನಾನುಕೂಲವನ್ನ ತರುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಮತ್ತೊಂದು ಅಂಶ ಯಾಕೆ ನಾವು ಬಿಸ್ನೆಸ್ ನಲ್ಲಿ ಎಥಿಕ್ಸ್ ಬೇಡ ಅನ್ನೋದಾದ್ರೆ, conflicting considerations of private market mechanism and social responsibility. ಅಂದ್ರೆ ಈ ಖಾಸಗಿ ಮಾರುಕಟ್ಟೆ ವ್ಯವಸ್ಥೆ ಅಂತ ಏನಿದೆ ಅದು ಬಂಡವಾಳಶಾಹಿ ವ್ಯವಸ್ಥೆ ಆಗಿರುತ್ತೆ. ಸೊ ಬಂಡವಾಳಶಾಹಿ ವ್ಯವಸ್ಥೆನಲ್ಲಿ ಅಲ್ಲಿ ಜನರು ಇನ್ ದ ಸೆನ್ಸ್ ಗ್ರಾಹಕರನ್ನ ತುಂಬಾ ಖುಷಿ ಪಡಿಸೋದು, ಅತಿ ಹೆಚ್ಚು ಅವರ ಬಗ್ಗೆ ಗಮನ ಹರಿಸುವಂಥದ್ದು, ಬಂಡವಾಳವನ್ನ ಹಾಕಿ ಅತಿ ಹೆಚ್ಚು ಲಾಭ ಗಳಿಸುವಂತಹ ಒಂದು ಉದ್ದೇಶವನ್ನ ಹೊಂದಿರುತ್ತೆ. ಸೊ ಅಲ್ಲಿ ಕೇವಲ ಹೂಡಿಕೆ ಮತ್ತು ಅಲ್ಲಿ ಸಿಗುವಂತಹ ಲಾಭದ ಬಗ್ಗೆ ಹೆಚ್ಚಿನ ಒತ್ತು ಕೊಡಲಾಗುತ್ತೆ ಹೊರತು ಅಲ್ಲಿ ಸಾಮಾಜಿಕ ಜವಾಬ್ದಾರಿಗೆ ಅವಕಾಶ ಇರೋದಿಲ್ಲ. ಸೊ ಹಾವಂತ ವ್ಯವಸ್ಥೆ ಇರಬೇಕಾದಾಗ ಖಾಸಗಿ ಮಾರುಕಟ್ಟೆ ವ್ಯವಸ್ಥೆನಲ್ಲಿ ನಾವು ಸಾಮಾಜಿಕ ಬದ್ಧತೆಗೆ ಎಲ್ಲಿ ಅವಕಾಶ ಕೊಡಕ್ಕೆ ಸಾಧ್ಯ ಆಗುತ್ತೆ? ಸೊ ಈಗ ಜಗತ್ತಿನ ಬಹಳಷ್ಟು ದೇಶಗಳಲ್ಲಿ ಬಂಡವಾಳಶಾಹಿ ವ್ಯವಸ್ಥೆನೇ ಚಾಲನೆಯಲ್ಲಿ ಇರುವಾಗ ಅಂತ ಸಂದರ್ಭದಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನ ಮೆರೆಯೋದು ಅಥವಾ ವ್ಯವಹಾರದಲ್ಲಿ ಅದನ್ನ ಕಾಣುವಂಥದ್ದು ತುಂಬಾ ಕಷ್ಟಕರವಾದಂತಹ ಒಂದು ವಿಚಾರ ಅಂತ ಇವರ ವಾದವಾಗಿರುತ್ತೆ. ಓಕೆ, ಸೊ ಹಾಗಾಗಿ ನೆಕ್ಸ್ಟ್ ಆರ್ಬಿಟ್ರರಿ ಪವರ್ಸ್ ಟು ಬಿಸ್ನೆಸ್ ಮ್ಯಾನ್ ಅಂದ್ರೆ ವ್ಯವಹಾರವನ್ನ ಮಾಡ್ತಾ ಇರುವಂತಹ ಉದ್ಯಮಿ ಆದವನು ಅವನಿಗೆ ಆದಂತಹ ಸ್ವಇಚ್ಛೆ ಇರುತ್ತೆ. ಅವನು ತನ್ನ ನಿರ್ಧಾರವನ್ನ ತಾನಿಗೆ ಮಾಡೋದಕ್ಕೆ ಅವನಿಗೆ ಅವಕಾಶ ಇದೆ. ಅವನು ತನ್ನ ಅನುಕೂಲಕ್ಕಾಗಿ ಒಂದು ವ್ಯವಹಾರ ಸಂಸ್ಥೆನ ನಡೆಸ್ಕೊಂಡು ಹೋಗ್ಬೋದು, ಅಥವಾ ಆ ವ್ಯವಹಾರ ಸಂಸ್ಥೆನ ಒಂದಷ್ಟು ವರ್ಗಗಳ ಅನುಕೂಲಕ್ಕಾಗಿ ಅವನು ಮಾಡ್ತಾ ಹೋಗ್ಬೋದು, ಅಥವಾ ಎಲ್ಲರ ಹಿತದೃಷ್ಟಿಯಿಂದ ಆ ವ್ಯವಹಾರ ಸಂಸ್ಥೆನ ನಡೆಸಬೇಕು ಅನ್ನುವಂತಹ ಒಂದು ಬದ್ಧತೆಯನ್ನ ಮೆರೆಯೋದಕ್ಕೂ ಕೂಡ ಅವನಿಗೆ ಅವಕಾಶ ಇದೆ. ನಾವು ಬಲವಂತವಾಗಿ ಅವನಿಗೆ ನೀನು ಇದನ್ನೇ ಮಾಡಬೇಕು ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಅವನ ಸ್ವಂತ ವಿವೇಚನೆಗೆ ಅಂದ್ರೆ ನೈತಿಕತೆಯ ಒಂದು ಪಾಠವನ್ನ ನಾವು ಬಿಡ್ಬೇಕಾಗುತ್ತೆ ಹೊರತು ಅವನ ಮೇಲೆ ಹೇರಬಾರದು ಅನ್ನುವಂತಹ ಮತ್ತೊಂದು ವಾದವನ್ನ ಇವ್ರು ಮಂಡಿಸ್ತಾರೆ. ಅಂದ್ರೆ ಬಿಸ್ನೆಸ್ ಎಥಿಕ್ಸ್ ಇಸ್ ವಾಲಂಟರಿ ಫಾರ್ ಅ ಬಿಸ್ನೆಸ್ ಮ್ಯಾನ್. It should not be made mandatory. You should not be forced to follow business ethics objectives or practices in his organization ಅನ್ನುವಂಥದ್ದನ್ನ ಇವ್ರು ಹೇಳ್ತಾರೆ. ಸೊ ಇಷ್ಟೆಲ್ಲ ವಾದಗಳನ್ನ ಮಂಡಿಸ್ತಾ ಈ ಒಂದು ಸಮೂಹ ಏನ್ ಹೇಳುತ್ತಪ್ಪ ಅಂದ್ರೆ ವ್ಯವಹಾರದಲ್ಲಿ ನೈತಿಕತೆ ಬೇಡ, ಅದು ವ್ಯವಹಾರದ ಮೂಲ ಉದ್ದೇಶಗಳು, ವ್ಯವಹಾರದ ಮೂಲ ಚಟುವಟಿಕೆಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಇವರ ವಾದವಾಗಿರುತ್ತೆ. ಓಕೆ, ಸೊ ಇಷ್ಟು ವಿಚಾರಗಳನ್ನ ನಾವು ಈ ದಿನ ಚರ್ಚೆ ಮಾಡಿದ್ದೀವಿ. ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ತಾ ನಾನು ಧನ್ಯವಾದಗಳನ್ನು ತಿಳಿಸ್ಕೊಡ್ತೀನಿ.